ಆತ್ಮೀಯ ವಿದ್ಯಾರ್ಥಿಗಳೇ, ಮೊನ್ನೆ ರಸಾಯನಶಾಸ್ತ್ರ ಪಾಠಗಳಿಗೆ ಸಂಬಂಧಿಸಿದಂತೆ ಒಂದು ಪೀಠಿಕೆ ತರಗತಿಯನ್ನ ತಾವೆಲ್ಲರೂ ಕೂಡ ವೀಕ್ಷಿಸಿದ್ದೀರಿ ಅಂತೇಳಿ ಭಾವಿಸಿಕೊಳ್ತಾ ಬನ್ನಿ, ಇಂದಿನಿಂದ ನಾವು 10ನೇ ತರಗತಿಯಲ್ಲಿರ್ತಕ್ಕಂಥ ರಸಾಯನಶಾಸ್ತ್ರದ ಪಾಠಗಳನ್ನು ಆರಂಭಿಸೋಣ. ಅದರಲ್ಲಿ ಮೊದಲನೇ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಪಾಠದಲ್ಲಿ ನಾವು ಏನೆಲ್ಲ ಅಂಶಗಳನ್ನು ಕಲಿತೇವೆ ಅಂತಂದರೆ, ರಾಸಾಯನಿಕ ಕ್ರಿಯೆಯ ಅರ್ಥ, ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗೆ ಇರ್ತಕ್ಕಂಥ ವ್ಯತ್ಯಾಸಗಳು, ರಾಸಾಯನಿಕ ಸಮೀಕರಣಗಳನ್ನು ಬರೆಯುವ ವಿಧಾನ ಮತ್ತು ಆ ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂಥದ್ದನ್ನು ಸಹ ಕಲಿತೇವೆ. ಬಹಳ ಮುಖ್ಯವಾಗಿ ರಾಸಾಯನಿಕ ಕ್ರಿಯೆಗಳ ವಿಧಗಳು, ಅವುಗಳಲ್ಲಿ ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ದ್ವಿಸ್ಥಾನಪಲ್ಲಟ, ಉತ್ಕರ್ಷಣ ಮತ್ತು ಅಪಕರ್ಷಣ, ನಂತರ ಕೊನೆಗೆ ನಶಿಸುವಿಕೆ ಮತ್ತು ಕಮಟುವಿಕೆ. ಇಷ್ಟು ಅಂಶಗಳನ್ನು ನಾವಿಲ್ಲಿ ಕಲಿತಾ ಹೋಗ್ತೇವೆ. ಬನ್ನಿ ಮುಂದೆ ಸಾಗೋಣ. ಅದರಲ್ಲಿ ಮೊದಲಿಗೆ ರಾಸಾಯನಿಕ ಕ್ರಿಯೆ, ಇದರ ಅರ್ಥವನ್ನು ಈಗ ನಾವು ತಿಳಿದುಕೊಳ್ಳೋಣ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ರಾಸಾಯನಿಕವಾಗಿ ಪರಸ್ಪರ ವರ್ತಿಸಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಕೊಡುವಂತಹ ಕ್ರಿಯೆಗೆ ನಾವು ರಾಸಾಯನಿಕ ಕ್ರಿಯೆ ಅಂತೇಳಿ ಕರಿತೀವಿ. ಇಲ್ಲಿ ಎರಡು ಶಬ್ದಗಳನ್ನು ಗಮನಿಸಿ, ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು. ಈ ಶಬ್ದಗಳ ಬಗ್ಗೆ ಮುಂದೆ ಹೆಚ್ಚಿನದಾಗಿ ತಿಳ್ಕೊಳ್ಳೋಣ. ಬನ್ನಿ ಮುಂದೆ ಸಾಗೋಣ. ರಾಸಾಯನಿಕ ಕ್ರಿಯೆ ನಡೆದಿರುವುದನ್ನ ತಿಳಿಸುವ ಅಂಶಗಳು. ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತೇಳಿ ಹೇಗೆ ನಮಗೆ ಗೊತ್ತಾಗುತ್ತೆ? ಅಲ್ಲಿ ನೋಡ್ರಿ, ಆ ರಾಸಾಯನಿಕ ಕ್ರಿಯೆ ನಡೆದಾಗ ತಾಪದಲ್ಲಿ ಬದಲಾವಣೆ ಆಗಿರಬಹುದು ಅಥವಾ ಬಣ್ಣದಲ್ಲಿ ಬದಲಾವಣೆ ಆಗಿರಬಹುದು. ಬಣ್ಣ ಅಂದ್ರೆ ಉತ್ಪನ್ನಗಳು ಏನು ಬರುತ್ತವಲ್ಲ ಅದರ ಬಣ್ಣದಲ್ಲಿ ಬದಲಾವಣೆ ಆಗಿರಬಹುದು, ಸ್ಥಿತಿ ಬದಲಾವಣೆ ಆಗಿರಬಹುದು, ಭೌತಿಕ ಸ್ಥಿತಿಯ ಬದಲಾವಣೆ ಆಗಿರಬಹುದು. ಹಾಗೆ ಉತ್ಪನ್ನಗಳಲ್ಲಿ ಅನಿಲಗಳು ಸಹ ಬಿಡುಗಡೆ ಆಗಿರಬಹುದು. ಇನ್ನು ಬಹಳ ಮುಖ್ಯವಾಗಿ ಹೊಸ ವಸ್ತುಗಳು ಉಂಟಾಗುವುದು. ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ನಡೆದರೂ ಸಾಕು, ಅದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತೇಳಿ ನಮಗೆ ಸೂಚಿಸುತ್ತೆ. ಬನ್ನಿ ಮುಂದೆ ಸಾಗೋಣ. ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಗಮನಿಸೋಣ. ಭೌತ ಬದಲಾವಣೆ ಗಮನಿಸಿ, ಇದು ತಾತ್ಕಾಲಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆ ಶಾಶ್ವತ ಬದಲಾವಣೆ. ಹಾಗೆ ಭೌತ ಬದಲಾವಣೆ ಪರಾವರ್ತ್ಯ, ಇಂಗ್ಲಿಷಲ್ಲಿ ರಿವರ್ಸಿಬಲ್ ಅಂತ ಹೇಳ್ತೀವಿ. ರಾಸಾಯನಿಕ ಬದಲಾವಣೆ ಅಲ್ಲಿ ಕೆಲವು ರಾಸಾಯನಿಕ ಬದಲಾವಣೆಗಳು ಮಾತ್ರ ಪರಾವರ್ತ್ಯ ಆಗಿರ್ತವೆ. ಇನ್ನು ಭೌತ ಬದಲಾವಣೆಯನ್ನು ಗಮನಿಸಿ, ದ್ರವ್ಯದ ಭೌತಿಕ ಸ್ಥಿತಿ ಮಾತ್ರ ಬದಲಾಗುತ್ತದೆ. ಅಂದರೆ ಘನ ಇದ್ದಿದ್ದು ದ್ರವ, ದ್ರವ ಇದ್ದಿದ್ದು ಅನಿಲ ಆಗ್ಬೋದು, ಅಥವಾ ಅನಿಲ ಇದ್ದಿದ್ದು ದ್ರವ ಆಗ್ಬೋದು, ದ್ರವ ಇದ್ದಿದ್ದು ಘನ ಆಗ್ಬೋದು. ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ದ್ರವ್ಯದ ಭೌತಿಕ ಸ್ಥಿತಿ ಜೊತೆ ರಾಸಾಯನಿಕ ಸಂಯೋಜನೆಯೂ ಸಹ ಬದಲಾಗುತ್ತದೆ. ಇದು ಬಹಳ ಮುಖ್ಯವಾದ ಅಂಶ. ಇನ್ನು ಕೊನೆಗೆ ಭೌತ ಬದಲಾವಣೆಯಲ್ಲಿ ಶಕ್ತಿ ಬದಲಾವಣೆ ಇರುವುದಿಲ್ಲ, ರಾಸಾಯನಿಕ ಬದಲಾವಣೆಯಲ್ಲಿ ಶಕ್ತಿ ಬದಲಾವಣೆ ಇರುತ್ತದೆ. ಶಕ್ತಿ ಅಂತ ಹೇಳಿದ್ರೆ ಬೆಳಕು ಅಥವಾ ಉಷ್ಣವನ್ನು ಹೀರಿಕೊಳ್ಳೋದು ಅಥವಾ ಬಿಡುಗಡೆ ಮಾಡೋದು, ಈ ತರದ ಬದಲಾವಣೆಗಳು ರಾಸಾಯನಿಕ ಬದಲಾವಣೆಯಲ್ಲಿ ಅಥವಾ ರಾಸಾಯನಿಕ ಕ್ರಿಯೆಗಳಲ್ಲಿ ಕಂಡುಬರುತ್ತವೆ. ಬನ್ನಿ ಮುಂದೆ ಸಾಗೋಣ. ಇಲ್ಲಿ ಒಂದು ಕೋಷ್ಟಕ ಇದೆ. ಈ ಕೋಷ್ಟಕದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಕೊಟ್ಟಿದೆ. ನೀವು ಈ ಬದಲಾವಣೆಗಳನ್ನು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಿ. ಅಂದ್ರೆ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಈ ಬದಲಾವಣೆ, ಉದಾಹರಣೆ ಮಂಜುಗಡ್ಡೆ ಕರೆಗೆ ನೀರಾಗುವುದು, ಇದು ಭೌತ ಬದಲಾವಣೆನ ಅಥವಾ ರಾಸಾಯನಿಕ ಬದಲಾವಣೆನ ಅಂತ ಇಲ್ಲಿ ಬರೆದ್ರೆ ಸಾಕು. ಅದೇ ರೀತಿ ಹಣ್ಣುಗಳು ಮಾರುವುದು, ಇದು ಭೌತ ಬದಲಾವಣೆಯೋ ಅಥವಾ ರಾಸಾಯನಿಕ ಬದಲಾವಣೆಯೋ. ಹೀಗೇನೆ ಈ 10 ಬದಲಾವಣೆಗಳು ಅವು ಭೌತ ಬದಲಾವಣೆಗಳು ಅಥವಾ ರಾಸಾಯನಿಕ ಬದಲಾವಣೆಗಳು ಅನ್ನೋದನ್ನ ಇಲ್ಲಿ ಬರೆದು ಪೂರ್ಣಗೊಳಿಸಿ. ಮುಂದೆ ಸಾಗೋಣ. ಸಮೀಕರಣ ಬಂದಿದ್ದಾವೆ. 2 ತರಹದ ಸಮೀಕರಣಗಳನ್ನು ನೋಡ್ತೀವಿ. ಮೊದಲನೇದು ಪದ ಸಮೀಕರಣ, ಎರಡನೇದು ರಾಸಾಯನಿಕ ಸಮೀಕರಣ. ಬನ್ನಿ ಪದ ಸಮೀಕರಣ ಗಮನಿಸೋಣ. ರಾಸಾಯನಿಕ ಕ್ರಿಯೆಯನ್ನು ಪದಗಳಲ್ಲಿ ಪ್ರತಿನಿಧಿಸುವ ಸಮೀಕರಣವನ್ನು ನಾವು ಪದ ಸಮೀಕರಣ ಅಂತ ಕರಿತೀವಿ. ಅಂದರೆ ಆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಂತಹ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಪದಗಳಲ್ಲಿ ಬರೆದು ಪ್ರತಿನಿಧಿಸಿದರೆ ಅದು ಪದ ಸಮೀಕರಣ. ಉದಾಹರಣೆ ಗಮನಿಸಿ, ಮೆಗ್ನೀಷಿಯಂ
ಪ್ಲಸ್ ಆಕ್ಸಿಜನ್ ಪದಗಳನ್ನು ಬರೆದಿವೆ. ಎರಡು ಕೂಡ್ಕೊಂಡು ಏನು ಸಿಗ್ತದೆ ಅಂತಂದರೆ ಮೆಗ್ನೀಷಿಯಂ ಆಕ್ಸೈಡ್ ಸಿಗ್ತದೆ. ಇದು ಪದ ಸಮೀಕರಣ. ಇನ್ನು ರಾಸಾಯನಿಕ ಸಮೀಕರಣವನ್ನು ಗಮನಿಸಿ ನೋಡಿ. ರಾಸಾಯನಿಕ ಕ್ರಿಯೆಯನ್ನು ಅಂದರೆ ಅಲ್ಲಿ ಭಾಗವಹಿಸಿದಂತಹ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಸಂಕೇತಗಳು ಹಾಗೂ ಸೂತ್ರಗಳಿಂದ ಪ್ರತಿನಿಧಿಸುವ ಸಮೀಕರಣ. ಧಾತುವಾಗಿದ್ದರೆ ಸಂಕೇತಗಳು, ಸಂಯುಕ್ತಗಳಾಗಿದ್ದರೆ ಸೂತ್ರಗಳು, ಅಣುಸೂತ್ರಗಳು. ಅವುಗಳನ್ನ ಬರೆದು ಪ್ರತಿನಿಧಿಸಿದರೆ ಅದು ರಾಸಾಯನಿಕ ಸಮೀಕರಣ ಆಗುತ್ತೆ. ಇದೇ ಪದ ಸಮೀಕರಣವನ್ನ ಇಲ್ಲಿ ರಾಸಾಯನಿಕ ಸಮೀಕರಣವಾಗಿ ಬರೆದಿದ್ದೇವೆ, ಗಮನಿಸಿ. ನೋಡಿ, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್. ಮೆಗ್ನೀಷಿಯಂನ ಸಂಕೇತ Mg, ಆಕ್ಸಿಜನ್ ಅಣು O2 ಎರಡು ಸಂಯೋಜನೆಗೊಂಡು ಏನು ಸಿಕ್ಕಿದೆ ಅಂದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಸಿಕ್ಕಿದೆ, ಸೂತ್ರ MgO. ಇದನ್ನ ಸರಿದೂಗಿಸಬೇಕು. ಸರಿದೂಗಿಸತಕ್ಕಂಥ ಅಂಶವನ್ನ ಮುಂದೆ ಕಲಿಯೋಣ. ರಾಸಾಯನಿಕ ಸಮೀಕರಣಗಳ ಲಕ್ಷಣಗಳು. ಇಲ್ಲಿ ಎರಡು ಸಮೀಕರಣಗಳನ್ನ ಉದಾಹರಣೆಯಾಗಿ ತೆಗೆದುಕೊಂಡಿದೆ, ಗಮನಿಸಿ. ಮೊದಲಿಗೆ ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್. ಬೇರಿಯಂ ಕ್ಲೋರೈಡ್ ನ ಸೂತ್ರ BaCl2, ಅಲ್ಯೂಮಿನಿಯಂ ಸಲ್ಫೇಟ್ ನ ಸೂತ್ರ Al2SO4 ಥ್ರೈಸ್. ಇವೆರಡು ಪ್ರತಿವರ್ತಕಗಳು ಕೂಡಿಕೊಂಡು ಎರಡು ಉತ್ಪನ್ನಗಳನ್ನು ಕೊಟ್ಟಿದ್ದೇವೆ, BaSO4 ಬೇರಿಯಂ ಸಲ್ಫೇಟ್ ಮತ್ತು AlCl3 ಅಲ್ಯೂಮಿನಿಯಂ ಕ್ಲೋರೈಡ್. ಹಾಗೆ ಇನ್ನೊಂದು ಸಮೀಕರಣವನ್ನು ಗಮನಿಸಿ. ಕಾರ್ಬನ್ ಸಂಕೇತ C, ಆಕ್ಸಿಜನ್ ಅಣುವನ್ನು ಬರ್ಕೊಂಡಿದೆ O2 ಎರಡು ಸಂಯೋಜನೆಗೊಂಡು ಕಾರ್ಬನ್ ಡೈಆಕ್ಸೈಡ್ ಸಿಕ್ಕಿದೆ. ಇಲ್ಲಿ ನಾವು ಆಗಲೇ ಮಾತಾಡಿದ್ವಿ ಪ್ರತಿವರ್ತಕಗಳು ಮತ್ತೆ ಉತ್ಪನ್ನಗಳು ಮತ್ತೆ. ಇಲ್ಲಿ ನೋಡಿ, ಎರಡೂ ಸಮೀಕರಣಗಳಲ್ಲಿ ಎಡಭಾಗದಲ್ಲಿರ್ತಕ್ಕಂಥ ವಸ್ತುಗಳಿಗೆ ನಾವು ಪ್ರತಿವರ್ತಕಗಳು ಅಂತ ಕರಿತೇವೆ, ಬಲಭಾಗದಲ್ಲಿರ್ತಕ್ಕಂಥ ವಸ್ತುಗಳಿಗೆ ಉತ್ಪನ್ನಗಳು ಅಂತ ಕರಿತೇವೆ. ಎಡಭಾಗದಲ್ಲಿರ್ತಕ್ಕಂಥ ವಸ್ತುಗಳು ಪ್ರತಿವರ್ತಕಗಳು, ಇವುಗಳನ್ನು ಪ್ಲಸ್ ಚಿಹ್ನೆಯಿಂದ ಸಂಯೋಜಿಸಿದೆ. ಹಾಗೆಯೇ ಈ ಸಮೀಕರಣ ಗಮನಿಸಿ, ಇಲ್ಲಿರ್ತಕ್ಕಂಥ ಪ್ರತಿವರ್ತಕಗಳನ್ನ ಪ್ಲಸ್ ಚಿಹ್ನೆಯಿಂದ ಸಂಯೋಜಿಸಿದೆ. ಉತ್ಪನ್ನಗಳನ್ನು ಬಾಣದ ಗುರುತಿನಿಂದ ಬೇರ್ಪಡಿಸಿದೆ. ಪುನಃ ಉತ್ಪನ್ನಗಳನ್ನು ಸಹ ಪ್ಲಸ್ ಚಿಹ್ನೆಯಿಂದ ಸಂಯೋಜಿಸಿದೆ. ಇಲ್ಲಿ ಒಂದೇ ಉತ್ಪನ್ನ ಇದೆ. ಇಲ್ಲಿ ಪ್ರತಿವರ್ತಕಗಳು ಮತ್ತೆ ಉತ್ಪನ್ನಗಳನ್ನ ಬಾಣದ ಗುರುತಿನಿಂದ ನಾವು ಬೇರ್ಪಡಿಸ್ತೇವೆ. ಇನ್ನು ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು ಅನ್ನೋ ಶಬ್ದಗಳ ಪರಿಚಯ ತಮಗಾಯ್ತು ಅಂತ ಭಾವಿಸ್ಕೊಳ್ತೇನೆ. ಇನ್ನು ಒಂದಿಷ್ಟು ಸಮೀಕರಣಗಳಲ್ಲಿ ಬಳಸ್ತಕ್ಕಂಥ ಸಂಕೇತಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಮೀಕರಣಗಳಲ್ಲಿ ಭಾಗವಹಿಸಿದಂಥ ವಸ್ತು ಘನ ಆಗಿದ್ದರೆ ಅದನ್ನ S ನಿಂದ ಸೂಚಿಸ್ತೇವೆ. ಇಲ್ಲಿ ಗಮನಿಸಿ, ಕಾರ್ಬನ್ S. ಸಮೀಕರಣದಲ್ಲಿ ಭಾಗವಹಿಸತಕ್ಕಂಥ ವಸ್ತು ದ್ರವ ಆಗಿದ್ರೆ ಅದನ್ನ L ನಿಂದ ಸೂಚಿಸ್ತೇವೆ. ಹಾಗೆ ಸಮೀಕರಣದಲ್ಲಿ ಭಾಗವಹಿಸತಕ್ಕಂಥ ವಸ್ತು ಅನಿಲ ಆಗಿದ್ರೆ ಅದನ್ನ G ನಿಂದ ಸೂಚಿಸ್ತೇವೆ. ಅಂದ್ರೆ ಈ ಸಮೀಕರಣದಲ್ಲಿ ಬಳಸತಕ್ಕಂಥ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿದಂತಹ ವಸ್ತುಗಳು, ಅದು ಪ್ರತಿವರ್ತಕ ಆಗಿರ್ಬೋದು, ಉತ್ಪನ್ನವಾಗಿರ್ಬೋದು, ಅದರ ಭೌತಿಕ ಸ್ಥಿತಿಯನ್ನ ನಾವು ಸೂಚಿಸ್ತೇವೆ. ಘನ ಆಗಿದ್ರೆ S ಸಾಲಿಡ್, ದ್ರವ ಆಗಿದ್ರೆ L ಲಿಕ್ವಿಡ್, ಅನಿಲ ಆಗಿದ್ರೆ G ಗ್ಯಾಸ್. ಇನ್ನು ಪ್ರತಿವರ್ತಕಗಳಾಗಲಿ ಅಥವಾ ಉತ್ಪನ್ನಗಳಾಗಲಿ ಅವು ನೀರಿನಲ್ಲಿ ವಿಲೀನಗೊಂಡಿದ್ದರೆ ಅದನ್ನ ಜಲೀಯ ದ್ರಾವಣ ಅಂತೇಳಿ ಕರಿತೀವಿ. ಅದನ್ನ AQ ಅಂತೇಳಿ ಸೂಚಿಸ್ತೇವೆ. AQ ಅಂದ್ರೆ AQS ಅಂತೇಳಿ. ಗಮನಿಸಿ, ಮೊದಲನೇ ಸಮೀಕರಣದಲ್ಲಿ AQ ಅಂತ ಕರೀತೀವಿ. ಅಂದ್ರೆ ಆ ಮೂರು ವಸ್ತುಗಳು ನೀರಿನಲ್ಲಿ ವಿಲೀನಗೊಂಡಿವೆ. ಇನ್ನ ಉತ್ಪನ್ನಗಳಲ್ಲಿ ಅನಿಲಗಳು ಬಿಡುಗಡೆಯಾಗಿದ್ದರೆ ಅವುಗಳನ್ನ ಮೇಲ್ಮುಖ ಬಾಣದ ಗುರುತಿನಿಂದ ಸೂಚಿಸ್ತೇವೆ. ಈಗ ಗಮನಿಸಿ, ಕಾರ್ಬನ್ ಡೈಆಕ್ಸೈಡ್ ಇದನ್ನ ಮೇಲ್ಮುಖ ಬಾಣದ ಗುರುತಿನಿಂದ ಸೂಚಿಸಿದೆ. ಹಾಗೆ ಉತ್ಪನ್ನಗಳಲ್ಲಿ ಪ್ರಕ್ಷೇಪ ಅಥವಾ ಒತ್ತಡ ಬಂದಿದ್ದರೆ, ಪ್ರಕ್ಷೇಪ ಅಥವಾ ಒತ್ತಡ ಅಂದ್ರೆ ಏನಂದ್ರೆ ಅದು ನೀರಿನಲ್ಲಿ ವಿಲೀನಗೊಳ್ಳದ ವಸ್ತು, ಅದು ದೊರೆತಿದ್ದರೆ ಅದನ್ನ ಕೆಳಮುಖ ಬಾಣದ ಗುರುತಿನಿಂದ ಸೂಚಿಸ್ತೇವೆ. ನಾವು ಇಲ್ಲಿ BaSO4 ಬೇರಿಯಂ ಸಲ್ಫೇಟ್ ಸಿಕ್ಕಿದೆ, ಇದನ್ನ ಸಾಲಿಡ್ ಅಂತ ಗುರುತಿಸಿದೀವಿ. ಇದು ನೀರಿನಲ್ಲಿ ವಿಲೀನಗೊಳ್ಳುವುದಿಲ್ಲ, ಹಾಗಾಗಿ ಅದನ್ನ ಪ್ರಕ್ಷೇಪ ಅಥವಾ ಒತ್ತಡ ಅಂತ ಕರಿತೀವಿ. ಅದನ್ನು ಕೆಳಮುಖ ಬಾಣದ ಗುರುತಿನಿಂದ ಗುರುತಿಸಿದ್ದೇವೆ. ಇನ್ನು ಆ ಕ್ರಿಯೆಯಲ್ಲಿ ಕ್ರಿಯಾವರ್ಧಕಗಳು ಅಥವಾ ಬೆಳಕು ಅಥವಾ ಉಷ್ಣ ಈ ರೀತಿಯ ಅಂಶಗಳು ಪಾಲ್ಗೊಂಡಿದ್ದರೆ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಬೇರ್ಪಡಿಸತಕ್ಕಂಥ ಬಾಣದ ಗುರುತಿನ ಮೇಲೆ ಅವುಗಳನ್ನು ಬರೆದು ಸೂಚಿಸ್ತೇವೆ. ಉದಾಹರಣೆಗೆ ಆ ಕ್ರಿಯೆಯಲ್ಲಿ ಬೆಳಕು ಪಾಲ್ಗೊಂಡಿದ್ದರೆ ಬಾಣದ ಗುರುತಿನ ಮೇಲೆ ಬೆಳಕು ಅಂತ ಕರಿತೀವಿ.
ಉಷ್ಣ ಪಾಲ್ಗೊಂಡಿದ್ದರೆ ಅಥವಾ ಕಾಯಿಸಿದರೆ ಉಷ್ಣ ಅಂತ ಬರ್ತೀವಿ. ಈ ರೀತಿ ಬಾಣದ ಗುರುತಿನ ಮೇಲೆ ಸೂಚಿಸಬಹುದು. ಬನ್ನಿ ಮುಂದೆ ಸಾಗೋಣ. ಇಲ್ಲಿ ಗಮನಿಸಿ, ಕಚ್ಚಾ ಸಮೀಕರಣ ಮತ್ತು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಇವುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕಚ್ಚಾ ಸಮೀಕರಣ ಅಂದ್ರೆ ಏನು ಅಂತಂದ್ರೆ ಸರಿದೂಗಿಸಾದ ರಾಸಾಯನಿಕ ಸಮೀಕರಣ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. H2+O2 ಏನು ಕೊಡುತ್ತೆ? H2O. ಈಗ ಗಮನಿಸಿ, ಹೈಡ್ರೋಜನ್ 2 ಪರಮಾಣು ಇದೆ, ಆಕ್ಸಿಜನ್ 2 ಪರಮಾಣು ಇದೆ. ಈ ಕಡೆ ಹೈಡ್ರೋಜನ್ 2 ಪರಮಾಣು ಇದೆ, ಆಕ್ಸಿಜನ್ ಒಂದೇ ಪರಮಾಣು ಇದೆ. ಅದು ಸರಿದೂಗಿಸಲ್ಪಟ್ಟಿಲ್ಲ, ಹಾಗಾಗಿ ಇದು ಕಚ್ಚಾ ಸಮೀಕರಣ. ಮುಂದೆ ಬನ್ನಿ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಏನು ಏನಂದ್ರೆ ಅಂದ್ರೆ ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳಲ್ಲಿರ್ತಕ್ಕಂಥ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ಸಮವಾಗಿದ್ದರೆ ಅದು ಸರಿದೂಗಿಸಿದ ಸಮೀಕರಣ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಬನ್ನಿ, ಇದೇ ರಾಸಾಯನಿಕ ಸಮೀಕರಣವನ್ನು ಇಲ್ಲಿ ಸರಿದೂಗಿಸಿದೆ. ಹೇಗೆ ಗಮನಿಸಿ, ಇಲ್ಲಿ ಆಕ್ಸಿಜನ್ 2 ಪರಮಾಣು ಇತ್ತು, ಇಲ್ಲಿ ಒಂದೇ ಪರಮಾಣು ಇತ್ತು. ಹಾಗಾಗಿ ಅದನ್ನ ಆಕ್ಸಿಜನ್ 2 ಪರಮಾಣು ಮಾಡಲಿಕ್ಕೋಸ್ಕರ ಇಡೀ ಸೂತ್ರವನ್ನ 2ರಿಂದ ಗುಣಿಸಿದೆ. ಆಕ್ಸಿಜನ್ ಬ್ಯಾಲೆನ್ಸ್ ಆಯಿತು, ಸರಿದೂಗಿಸಲ್ಪಡ್ತು. ಬಟ್ ಹೈಡ್ರೋಜನ್ ಗಮನಿಸಿ, 2 × 2 4 ಪರಮಾಣು ಆಯಿತು. ಹಾಗಾಗಿ ಇಲ್ಲಿ ಹೈಡ್ರೋಜನ್ ಸಹ 2ರಿಂದ ಗುಣಿಸಬೇಕು. ಈ ರೀತಿ ಸರಿದೂಗಿಸಲ್ಪಟ್ಟರೆ ಅದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಮುಂದೆ ಬನ್ನಿ, ಇದು ಬಹಳ ಮುಖ್ಯವಾದ ಅಂಶ ಈ ಪಾಠದಲ್ಲಿ. ರಾಸಾಯನಿಕ ಸಮೀಕರಣವನ್ನು ಹೇಗೆ ಸರಿದೂಗಿಸಬೇಕು ಅಂತ ಒಂದು ಪ್ರಶ್ನೆ ನೋಡಿ. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಹಾಗಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮವಾಗಿರಬೇಕು, ಅಥವಾ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳಲ್ಲಿರುವ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ಸಮವಾಗಿರಬೇಕು. ಹಾಗಾಗಿ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಲೇಬೇಕು. ಬನ್ನಿ, ಈಗ ಒಂದಿಷ್ಟು ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸೋಣ. ಮೊದಲಿಗೆ H2+Cl2 ಏನು ಕೊಡ್ತು? 2 ಕೂಡಿಕೊಂಡು HCl, ಹೈಡ್ರೋಜನ್ ಕ್ಲೋರೈಡ್. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್, ಹೈಡ್ರೋಜನ್ ಕ್ಲೋರೈಡ್. ಮೊದಲನೇ ಸಮೀಕರಣ ಇದೆಯಲ್ಲ, ಇದು ಕಚ್ಚಾ ಸಮೀಕರಣ, ಅದನ್ನ ಸರಿದೂಗಿಸಲ್ಪಟ್ಟಿದೆ. ಈ ಸಮೀಕರಣವನ್ನು ಸರಿದೂಗಿಸಬೇಕು. ನೋಡ್ರಿ, ಹೈಡ್ರೋಜನ್ 2 ಪರಮಾಣು ಇದೆ, ಕ್ಲೋರಿನ್ 2 ಪರಮಾಣು ಇದೆ. ಬಟ್ ಇಲ್ಲಿ ಹೈಡ್ರೋಜನ್ 1 ಪರಮಾಣು, ಕ್ಲೋರಿನ್ 1 ಪರಮಾಣು. ಹಾಗಾಗಿ ಇಡೀ ಸೂತ್ರವನ್ನ 2ರಿಂದ ಗುಣಿಸಲ್ಪಟ್ಟರೆ ಅದು ಸರಿದೂಗಿಸಲ್ಪಡಬೇಕು. ಇನ್ನು ಎರಡನೇ ಸಮೀಕರಣಕ್ಕೆ ಬರ್ರಿ. ಇದನ್ನ ಆಗಲೇ ಗಮನಿಸಿದ್ರಿ, ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್, BaCl2 Al2SO4 ಥ್ರೈಸ್. ಈ ಎರಡು ಪ್ರತಿವರ್ತಕಗಳು ಪರಸ್ಪರ ವರ್ತಿಸಿ ಏನನ್ನು ಕೊಟ್ಟಿದ್ದಾರೆ ಅಂದ್ರೆ ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್, BaSO4 ಪ್ಲಸ್ AlCl3. ಮೊದಲನೇ ಸಮೀಕರಣ ಅದು ಕಚ್ಚಾ ಸಮೀಕರಣ, ಸರಿದೂಗಿಸಲ್ಪಟ್ಟಿಲ್ಲ. ಸರಿದೂಗಿಸಿರಿ ಹೇಗೆ ಗಮನಿಸಿ. ಇಲ್ಲಿ Al2SO4 ಥ್ರೈಸ್ ಅಂತಿದೆ. Al2 ಅಲ್ಯೂಮಿನಿಯಂ 2 ಪರಮಾಣು ಇದೆ. ಹಾಗಾಗಿ AlCl3 ಅನ್ನ 2ರಿಂದ ಗುಣಿಸಿರಿ, ಅಲ್ಯೂಮಿನಿಯಂ ಸರಿದೂಗಿಸಲ್ಪಡ್ತು. ಹಾಗೆಯೇ SO4 ಥ್ರೈಸ್ ಅಂತಿದೆ, ಅಂದ್ರೆ SO4 ನ ಗುಂಪು 3 ಬಾರಿ ಇದೆ. ಇಲ್ಲಿ BaSO4 ಅಂತ ಬಂದಾಗ ಇಲ್ಲಿ ಗುಂಪು ಒಂದೇ ಬಾರಿ ಇದೆ. ಹಾಗಾಗಿ BaSO4 ಅನ್ನ 3ರಿಂದ ಗುಣಿಸಿ, ಆಗ ಸಲ್ಫೇಟ್ 3 ಬಾರಿ ಆಯಿತು. ಅಂದ್ರೆ ನಾವು ಅಲ್ಯೂಮಿನಿಯಂ ಅನ್ನ ಮತ್ತು ಸಲ್ಫೇಟ್ ಅನ್ನ ಸರಿದೂಗಿಸಿದ್ವಿ. ಈಗ ಇಲ್ಲಿ ಸರಿದೂಗಿಸಿದಾಗ ಈಗ ಗಮನಿಸಿ, ಈ ಕಡೆ ಬನ್ನಿ, ಬೇರಿಯಂ ಕ್ಲೋರೈಡ್ ಅನ್ನು ಮತ್ತೆ ಪುನಃ ಸರಿದೂಗಿಸಬೇಕಾಗುತ್ತೆ. ಇಲ್ಲಿ ಬೇರಿಯಂ ಸಲ್ಫೇಟ್ ಅನ್ನು 3ರಿಂದ ಗುಣಿಸಿದ ತಕ್ಷಣ ಬೇರಿಯಂ ಕ್ಲೋರೈಡ್ ಅನ್ನು 3ರಿಂದ ಗುಣಿಸಬೇಕು. ಆಗ ಆ ಸಮೀಕರಣ ಸರಿದೂಗಿಸಲ್ಪಡ್ತು. ಇನ್ನು ಮೂರನೇ ಸಮೀಕರಣ ಬನ್ನಿ, Na+H2 ಸೋಡಿಯಂ ಪ್ಲಸ್ ನೀರು ಏನನ್ನು ಕೊಡ್ತವೆ ಅಂತಂದ್ರೆ NaOH ಪ್ಲಸ್ H2 ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್. ಇಲ್ಲಿ ಗಮನಿಸಿ, ಹೈಡ್ರೋಜನ್ 1 + 2 3 ಇದೆ. ಬೆಸ ಸಂಖ್ಯೆ ಬಂದಾಗ ಅದನ್ನು ಸರಿ ಸಂಖ್ಯೆ ಮಾಡ್ಕೋಬೇಕು. ಹಾಗಾಗಿ NaOH ಅನ್ನ 2ರಿಂದ ಗುಣಿಸ್ಕೊಡ್ರಿ. ಆಗ ಹೈಡ್ರೋಜನ್ ಗಮನಿಸಿ, 2 × 1 2 + 2 4 ಆಯಿತು. ಇಲ್ಲಿ H2 ಅನ್ನ 2ರಿಂದ ಗುಣಿಸಿ, ಆಗ ಹೈಡ್ರೋಜನ್ 4 ಆಯಿತು.
ಆಕ್ಸಿಜನ್ ನೋಡಿದ್ರೆ 2 ಗುಣಿಸಿದ ತಕ್ಷಣ 2 ಇಂಟು 1 2 ಆಯ್ತು, ಇಲ್ಲೂ 2 ಇಂಟು 1 2 ಆಯ್ತು. ಬಟ್ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ 2 ಗುಣಿಸಿದ ತಕ್ಷಣ ಸೋಡಿಯಂ 2 ಪರಮಾಣುಗಳು, ಹಾಗಾಗಿ ಸೋಡಿಯಂ ಅನ್ನು ಸಹ 2 ಗುಣಿಸಬೇಕು. ಇನ್ನು ಕೊನೆಯ ಸಮೀಕರಣಕ್ಕೆ ಬರ್ರಿ. Al+Cl2 ಏನು ಕೊಡ್ತಾರೆ ಅಂದ್ರೆ AlCl3, ಅಲ್ಯೂಮಿನಿಯಂ ಪ್ಲಸ್ ಕ್ಲೋರಿನ್, ಅಲ್ಯೂಮಿನಿಯಂ ಕ್ಲೋರೈಡ್. ಗಮನಿಸಿ, ಇಲ್ಲಿ AlCl3 ಅಗೇನ್ ಬೆಸ ಸಂಖ್ಯೆ ಬಂತು, ಹಾಗಾಗಿ ಸಮೀಕರಣವನ್ನ 2ರಿಂದ ಗುಣಿಸಿ. ಕ್ಲೋರಿನ್ ಏನಾಯ್ತು, 2 ಇಂಟು 3 6 ಆಯ್ತು. ಇಲ್ಲಿ ಕ್ಲೋರಿನ್ 2 ಇತ್ತು, ಹಾಗಾಗಿ ಕ್ಲೋರಿನ್ 3ರಿಂದ ಗುಣಿಸಿ, ಕ್ಲೋರಿನ್ 6 ಆಯ್ತು. ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ 2ರಿಂದ ಗುಣಿಸಿದ ತಕ್ಷಣ ಅಲ್ಯೂಮಿನಿಯಂ 2 ಪರಮಾಣುಗಳು ಬಂದು ಇಲ್ಲಿ ಒಂದೇ ಇತ್ತು, ಹಾಗಾಗಿ ಅಲ್ಯೂಮಿನಿಯಂ ಅನ್ನು ಸಹ 2ರಿಂದ ಗುಣಿಸಿ. ಇಲ್ಲಿ ಕೇವಲ 4 ಉದಾಹರಣೆಗಳನ್ನ ನಿಮಗೆ ಸರಿದೂಗಿಸಲಿಕ್ಕೆ ಕೊಟ್ಟಿದೆ. ಇದೇ ರೀತಿ ಮುಂದೆ ಬರ್ತಕ್ಕಂಥ ಪಾಠಗಳಲ್ಲಿ ಅನೇಕ ಸಮೀಕರಣಗಳು ಬರ್ತವೆ, ಇವೆಲ್ಲವನ್ನು ನಾವು ಸರಿದೂಗಿಸ್ಕೊಳ್ತಾ ಹೋಗೋಣ. ಬನ್ನಿ, ಈ ಪಾಠವನ್ನ ಇಲ್ಲಿಗೆ ಪಾಠದ ಒಂದಿಷ್ಟು ಅಂಶಗಳನ್ನು ನಾವು ಕಲಿತಿದ್ದೀವಿ. ಇನ್ನೂ ಅನೇಕ ಅಂಶಗಳಿವೆ, ಅದನ್ನ ಮುಂದಿನ ತರಗತಿಗಳಲ್ಲಿ ನಾವು ಕಲಿತಾ ಹೋಗೋಣ ಅಂತೇಳಿ ಒಂದಿಷ್ಟು ಗೃಹ ಕಾರ್ಯಕ್ಕೆ ಅಂತೇಳಿ ಒಂದಿಷ್ಟು ಪ್ರಶ್ನೆಗಳನ್ನು ಕೊಡ್ತೇವೆ. ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ವ್ಯತ್ಯಾಸಿಸಿ, ರಾಸಾಯನಿಕ ಸಮೀಕರಣವನ್ನು ಹೇಗೆ ಸರಿದೂಗಿಸಬೇಕು, ರಾಸಾಯನಿಕ ಸಮೀಕರಣಗಳ ಲಕ್ಷಣಗಳನ್ನು ಬರೆಯಿರಿ, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಯಾವ ಅಂಶಗಳಿಂದ ನಾವು ತಿಳಿಯಬಹುದು, ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಜೊತೆಗೆ ಈ ವಿಡಿಯೋವನ್ನು ಗಮನಿಸಬೇಕಾದಾಗ ಅಲ್ಲಿರ್ತಕ್ಕಂಥ ಅಂಶಗಳನ್ನು ನೀವು ಪಾಸ್ ಮಾಡಿ ಅವುಗಳನ್ನು ಸಹ ನೀವು ಬರೆದು, ಜೊತೆಗೆ ಈ ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ಬರೆದು ನಮ್ಮ ವಾಟ್ಸಪ್ ಗ್ರೂಪಿಗೆ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಹಾಕಲೇಬೇಕು ಅಂತೇಳಿ ಇಂದಿನ ಪಾಠವನ್ನು ಮುಕ್ತಾಯಗೊಳಿಸಿದ್ದೇವೆ. ಧನ್ಯವಾದಗಳು.